Hello guys, I hope you guys are doing well. So ಇವತ್ತು we just thought we'll do a vlog ಅಂತ. ಇವತ್ತು ಒಂದು ಶೂಟ್ ಇದೆ. ಸುಮಾರು ಜನ ಕೇಳ್ತಿದ್ರಿ ಹೆಂಗೆ ಶೂಟ್ ಮಾಡ್ತೀರಾ ನೀವು, ಏನೇನು ಯೂಸ್ ಮಾಡ್ತೀರಾ ಅಂತ. ಇಟ್ಸ್ ವೆರಿ ಸಿಂಪಲ್. ಸೊ ಒಂದು ಬ್ಯಾಕ್ ಡ್ರಾಪ್ ಇರುತ್ತೆ. ಸೊ ಈ ಬ್ಯಾಕ್ ಡ್ರಾಪ್ ವಿ ಕೀಪ್ ಚೇಂಜಿಂಗ್. ನಂದು ಗ್ರೇ ಕಲರ್ ಏನು ನೋಡ್ತೀರಲ್ಲ ಹಿಂದೆ, ದಟ್ ಇಸ್ ದಿಸ್ ಬ್ಯಾಕ್ ಡ್ರಾಪ್ ಓನ್ಲಿ. ಇವತ್ತು ನಾನು ಕ್ರೀಮ್ ಕಲರ್ ಸೀರೆ ಉಟ್ಕೊತಾ ಇದ್ದೀನಿ. ಸೊ ಕಾಂಟ್ರಾಸ್ಟಿಗೆ ವಿಫ್ ಪುಟ್ ಮೆರೂನ್. ಓಕೆ, ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ಟ್ರೈಪಾಡ್ ಇರುತ್ತೆ ಆ್ಯಂಡ್ ದಿಸ್ ಇಸ್ ದ ಕ್ಯಾಮ್ರಾ. ಐ ಆಲ್ವೇಸ್ ಡೂ ಸಿಟ್ ಡೌನ್ ವೀಡಿಯೋಸ್. ನಾನು ಕೆಳಗಡೆ ಕೂತ್ಕೊಂಡೆ ವೀಡಿಯೋ ಮಾಡೋದು. ನೆನ್ನೆ ನಾವು ವ್ಲಾಗ್ ಮಾಡಬೇಕಾಗಿತ್ತು, ಬಟ್ ನಾವು ಮಾಡೋಕ್ಕಾಗಲಿಲ್ಲ, ಮೈಕ್ ತೊಗೊಂಡೋಗಿರಲಿಲ್ಲ ಅಂತ. ವಿ ಬಾಟ್ ದಿಸ್ ಬ್ಯಾಂಗಲ್ ಆರ್ಗನೈಸರ್ಸ್. ಆಮೇಲೆ ಇಲ್ಲಿ ನೋಡಿ, ನಿಮಗೆ ತೋರಿಸೋದಕ್ಕೆ ಅಂತ ಒಂದಷ್ಟು ಬ್ಯಾಂಗಲ್ಸ್ ತಂದಿದ್ದೀನಿ ಫ್ರಮ್ ಒನ್ ಶಾಪ್ ಇನ್ ಚಿಕ್ಪೇಟ್ ಬ್ಯಾಂಗ್ಳೂರಲ್ಲಿ. ಸೊ ಇದ್ರದ್ದು ವ್ಲಾಗ್ ಆದಷ್ಟು, ವ್ಲಾಗ್ ಅಲ್ಲ, ಮೈ ಬ್ಯಾಂಗಲ್ ಕಲೆಕ್ಷನ್ಸ್ ಅಂತ ಆದಷ್ಟು ಬೇಗ ಮಾಡಿ ತೋರಿಸುವೆ. ಸೊ ಇವತ್ತು ಗೆಟಿಂಗ್ ರೆಡಿ ಫಾರ್ ಎ ಶೂಟ್. ಹೇರ್ ಸ್ಟೈಲ್ ಏನು ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ಐ ಆಮ್ ವೆರಿ ಬ್ಯಾಡ್ ಎಟ್ ಹೇರ್ ಸ್ಟೈಲ್. ಸೊ ಆದಷ್ಟು ಸಿಂಪಲ್ ಇಡೋಣ ಅಂತ ನಾನು ವಿಡಿಯೋ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಕರೆಂಟ್ ಹೋಗ್ಬಿಡ್ತು. ನಮ್ಮದು ಜನ್ರೇಟರ್ ಎಲ್ಲ ಇಲ್ಲ, ಇಲ್ಲಿ UPS ಇಲ್ಲ. ನನಗೆ ಕೋಲ್ಡ್ ಬಂದುಬಿಟ್ಟು ಮೈ ಟೇಸ್ಟ್ ಬಡ್ಸ್ ಆರ್ ಆಲ್ ಡೆಡ್. ನನಗೇನೂ ಟೇಸ್ಟ್ ಬರ್ತಾಯಿಲ್ಲ. ಸೊ ನೆನ್ನೆಯಿಂದ ಮಾವಿನಕಾಯಿ ತಿಂತಾಯಿದ್ದೀನಿ. ನೆನ್ನೆ ತಿಂದೆ, ಇಲ್ಲಿಂದ ತರಿಸ್ಕೊಂಡು. ಇವತ್ತು ಸುಷ್ಮಾ ಅವ್ರ ಮನೆಯಿಂದ ಮಾವಿನಕಾಯಿ ಫುಲ್ ಒಗ್ಗರಣೆ ಎಲ್ಲ ಹಾಕಿ ಕೊಟ್ಟು ಕಳಿಸಿದ್ದಾರೆ ಅವ್ರ ಮಮ್ಮಿ. ನಂಗೆ ಗೊತ್ತು ಅವ್ರ ಮಮ್ಮಿ ವ್ಲಾಗ್ ನೋಡ್ತಾರೆ ಅಂತ. ಥ್ಯಾಂಕ್ಸ್ ಆಂಟಿ. ಸಖತ್ತಾಗಿದೆ, ಬಟ್ ಇದು ತಿನ್ನೋವಾಗ ಟೇಸ್ಟ್ ಇದೆ. ಇದು ತಿಂದಾದ್ಮೇಲೆ ನಾನು ನಾಲ್ಗೆಲ್ಲಿ ಏನೂ ಅನ್ನಿಸ್ತಾ ಇಲ್ಲ. ನನಗೆ ಬೇಕಾ? ಸ್ವಲ್ಪ ತಿನ್ನು, ನಂಗೆ ಬೇಕು. ಸರಿ, ನಾನು ಬ್ಲೌಸೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೆ ನೋಡಿ, ಬಟ್ ಕರೆಂಟ್ ಹೋಯ್ತು. ಸೊ ಐ ಥಾಟ್ ನಾವು ಹ್ಯಾಂಡ್ ಪೇಂಟ್ ಮಾಡಿರೋ ಫ್ಯಾಬ್ರಿಕ್ ಇದು. ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹ್ಯಾಂಡ್ ಪೇಂಟ್ ಎಲ್ಲಿ ಮಾಡಿದ್ದೀವಿ ಅಂತ. ಸಖತ್ತಾಗಿ ಬಂದಿದೆ. ಸೊ ಇದನ್ನು ಹೊಲಿಯೋಕ್ಕೆ ಕೊಟ್ಬಿಟ್ಟು ಅಲ್ಲಿ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಬರ್ತೀವಿ. ಅಷ್ಟರಲ್ಲಿ ಕರೆಂಟ್ ಬಂದಿದ್ರೆ ದೆನ್ ವಿ ಗೋನ್ ಟು ಶೂಟ್. ಸೊ ದಿಸ್ ಇಸ್ ವೇರ್ ಅವ್ರ ಸ್ಟುಡಿಯೋ ಇರೋದು. ಥರ್ಡ್ ಫ್ಲೋರ್, ಸಾರಿ ಬುಟೀಕ್ ಇರೋದು. ಇಟ್ಸ್ ಇನ್ ದ ಥರ್ಡ್ ಫ್ಲೋರ್. ಅನ್ಫಾರ್ಚುನೇಟ್ಲಿ ದೇರ್ ಇಸ್ ನೋ ಪವರ್, ಸೊ ಲಿಫ್ಟ್ ವರ್ಕ್ ಆಗ್ತಾಯಿಲ್ಲ. ವಿ ಹ್ಯಾಡ್ ಟು ಕ್ಲೈಂಬ್. ಹಾಯ್. ಓ Yeah, come, I want you to show them this also. Wow, ಚೆನ್ನಾಗಿದೆಯಾ? So this is one fabric painter and we have one more. Here we go. Here I think we'll still have to stick stones ಎಲ್ಲ ಬರುತ್ತೆ. ಸೊ ಹೊಲ್ದಾದ್ಮೇಲೆ ನಾನು ಮಾಡ್ತೀನಿ. ಅದು ಹೆಂಗಿದೆ? ಈ ಬ್ಲೌಸ್ ಬೇಕು ಅರ್ಜೆಂಟ್, ಬ್ಲ್ಯಾಕ್ ಬ್ಲೌಸ್ ಎಲ್ಲ ಬ್ಲೌಸ್ ಪೀಸ್ ಹೊಲಿಯೋದಕ್ಕೆ ಕೊಟ್ಬಿಟ್ಟು ಬಂದ್ವಿ. ಆ್ಯಂಡ್ ಕರೆಂಟ್ ಬಂದಿತ್ತು. ಸರಿ, ಕರೆಂಟ್ ಬಂತಲ್ಲ ಅಂತ ಬಂದ್ವಿ. ವಿ ಥಾಟ್ ವಿಲ್ ಶೂಟ್. ಆ್ಯಂಡ್ ಮತ್ತೆ ಪವರ್ ಕಟ್ ಆಯಿತು. ಮತ್ತೆ ಕಂಪ್ಲೇಂಟ್ ಮಾಡಿದ್ದೀನಿ. ಐ ಆಮ್ ಥಿಂಕಿಂಗ್ ಐಲ್ ಗೋ ಟು ದ ಟೆರೆಸ್ ಆ್ಯಂಡ್ ಶೂಟ್. ಐ ಥಿಂಕ್ ದಟ್ ಶುಡ್ ಬಿ ಅ ಬೆಸ್ಟ್ ಆಪ್ಷನ್. ಯಾಕಂದರೆ ನಾನು ಹಿಂಗೆ ವೆಯ್ಟ್ ಮಾಡ್ತಾ ಇದ್ದೆ, ಸಿಂಪ್ಲಿ ದರ್ಸ್ ಟೈಮ್ ವೇಸ್ಟ್. ಸೊ ಐ ಥಿಂಕ್ ವಿ ವಿಲ್ ಗೋ ಟು ದ ಟೆರೆಸ್ ಆ್ಯಂಡ್ ಶೂಟ್. ಮೇ ಬಿ ಐಲ್ ಕೀಪ್ ಯು ಗೈಸ್ ಅಲಾಂಗ್ ಟುಡೇ ಹೆಂಗೆ ಶೂಟ್ ಮಾಡ್ತೀನಿ ಅಂತ ಎಲ್ಲ. ಸೊ ಲೆಟ್ಸ್ ಸಿ ದೇರ್. ಬಾಯ್. ಆಲ್ರೈಟ್ ಗೈಸ್, ಸೊ ಎಂತ ಮಾಡಿದ್ವಿ ಅಂದರೆ ಎಲ್ಲ ಟೆರೆಸಿಗೆ ಬಂದ್ವಿ. ಸುಷ್ಮಾ ಅವ್ರ ಮಮ್ಮಿ ಮಾಡಿಕೊಟ್ಟಿರೋ ಉಪ್ಪಿನಕಾಯಿ ತೊಗೊಂಡು ವಿ ಕೇಮ್ ಟು ದ ಟೆರೆಸ್. ಆ್ಯಂಡ್ ನಾನು ಇಲ್ಲೇ ಶೂಟ್ ಮಾಡಿದೆ. ಫ್ರೇಮ್ ಎಲ್ಲ ಕರೆಕ್ಟಾಗಿತ್ತು, ಪರ್ಫೆಕ್ಟಾಗಿ ಅಂತ. ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಹ್ಯೂರ್. ಒಂದು ಸ್ವಲ್ಪ ನನಗೆ ಕಣ್ಣು ಓಪನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಸಿಕ್ಕಾಪಟ್ಟೆ ಬೆಳಕಿತ್ತು. ಎಲ್ಲ ಬ್ಯಾಗಲ್ಲೆಲ್ಲ ತುಂಬಿಸ್ಕೊಂಡು ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡು ವಿ ಕೇಮ್ ಅಪ್ ಆ್ಯಂಡ್ ವಿ ಶಾಟ್ ಹ್ಯೂರ್. I don't know if we have really filmed this shoot, but ನಾನು ರೀಲ್ಸಲ್ಲಿ ಹಾಕಿರ್ತೀನಿ ಆನ್ ಮೈ ಇನ್ಸ್ಟಾಗ್ರಾಮ್. ಯು ಕ್ಯಾನ್ ಚೆಕ್ ಔಟ್ ದೇರ್. ತುಂಬ ಸಿಂಪಲಾಗಿ ನಾನು ನನ್ನ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದೆ, ವೈಟ್ ವಾಲ್ ಆ್ಯಂಡ್ ಮೈ ಕ್ಯಾಮ್ರಾ ರೈಟ್ ಇನ್ ಫ್ರಂಟ್ ಆಫ್ ಮೀ, ಅಷ್ಟೇ. ಬಾಯ್ ಗೈಸ್. ಸೊ ಎಲ್ಲ ಮುಗೀತು ಇವತ್ತಿನ ಕೆಲಸ. ನಾನು ಅರ್ಧ ದಿನದ ವ್ಲಾಗ್ ಮಾಡೋಕ್ಕಾಗಿದ್ದು, ಇನ್ನೂ ಅರ್ಧ ದಿನದ ಮಾಡಲಿಲ್ಲ. ವಿ ವಿಲ್ ಕಂಟಿನ್ಯೂ ದಿಸ್ ಟುಮಾರೋ. ಓಕೆ, ಬಾಯ್ ಫಾರ್ ದ ಡೇ. ಸ್ಯಾಟರ್ಡೇ ನನ್ನ ಇದು ಲೈವ್ ಇತ್ತು. ಸೊ ಲೈವಲ್ಲಿ ಹೋಗಿದ್ದೆ ಆ್ಯಂಡ್ ವಿ ಕ್ರಿಯೇಟೆಡ್ ವೆರಿ ಬ್ಯೂಟಿಫುಲ್ ಮೇಕಪ್ ಲುಕ್ ಆ್ಯಕ್ಚುಲಿ. ಆ್ಯಂಡ್ ಅಷ್ಟು ಚೆಂದ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇಟ್ ಟರ್ನ್ಡ್ ಔಟ್ ಟು ಬಿ ವೆರಿ ವೆರಿ ಬ್ಯೂಟಿಫುಲ್. கேட்டுட்டு இப்போ தமிழ் கேட்க டிஃப்ரெண்ட்டாக இருக்குது.
அப்படித்தான் இருக்கும், கொஞ்சம் டிஃப்ரெண்ட்டாக இருக்கும். கொஞ்ச நாளாக நீங்கள் வேறு கன்னடா அண்ட் இங்கிலீஷ் பார்க்குறீங்க இல்லையா, ஸோ மேபி யூ ஷுட் கெட் யூஸ் டு இட் a little more. You'll have to ask the Tarini team for the prizes, guys. ವೆಲ್ಕಮ್ ಟು ಮೈ ಸಂಡೇ. ಸೊ ಸಂಡೇ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಏನೋ ಎಕ್ಸಿಬಿಷನ್ ಇತ್ತು ಅಬೌಟ್ ದ ಕಾರ್ಸ್ ಆ್ಯಂಡ್ ಬೈಕ್ಸ್ ಆ್ಯಂಡ್ ಅದರ್ ಥಿಂಗ್. ಸೊ ಮೈ ಹಸ್ಬೆಂಡ್ ವಾಂಟೆಡ್ ಟು ಚೆಕ್ ಔಟ್, ಹಾಗಾಗಿ ಇಲ್ಲಿ ಬಂದ್ವಿ. ಆ್ಯಕ್ಚುಲಿ ನನಗೆ ಸಂಡೇ ಹೇಗೆ ಅಂದರೆ ನಾನು ಏನೂ ಕೆಲಸ ಮಾಡಬಾರ್ದು. ಐಲ್ ಬಿ ಸೋ ಸೂಪರ್ ಟಯರ್ಡ್ ಮಂಡೇ ಟು ಸ್ಯಾಟರ್ಡೇ ಕೆಲಸ ಮಾಡಿ. ಸೊ ಸಂಡೇ ನಾನು ಎಂಥ ಕೆಲಸನೂ ಮಾಡಲ್ಲ, ಹಾಗಾಗಿ ನಾನು ಮೈಕನ್ನ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ ಸ್ಟುಡಿಯೋ ಅಲ್ಲಿ. ಸೊ ಐ ಕುಡಂಟ್ ಟಾಕ್ ಎನಿಥಿಂಗ್ ಆರ್ ಫಿಲ್ಮ್ ಎನಿಥಿಂಗ್, ಬಟ್ ಐ ಲವ್ ದ ವಿಂಟೇಜ್ ಕಾರ್. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಐ ಆ್ಯಕ್ಚುಲಿ ಲೈಕ್ ಆ್ಯಂಟೀಕ್ ಆ್ಯಂಡ್ ವಿಂಟೇಜ್ ಕೈಂಡ್ ಆಫ್ ಐಟಮ್ಸ್. ಸೊ ಹಾಗಾಗಿ ಈ ಕಾರ್ ತುಂಬ ಇಷ್ಟ ಆಯಿತು ನನಗೆ. ಐ ಲವ್ ದ ಕಲರ್ ಕಾಂಬಿನೇಷನ್ಸ್ ಎಸ್ ವೆಲ್. ಆ್ಯಕ್ಚುಲಿ ಐ ಥಿಂಕ್ ನಾವು ಅಲ್ಲಿ ಪ್ಯಾಲೇಸಿಗೆ ಆಫ್ಟರ್ನೂನ್ ಹೋಗಿದ್ದು, ಲಂಚ್ಗೆ ಹೋಗಿದ್ವಿ ನಾನು, ಅಮ್ಮ ಮತ್ತು ರಾಘವ ಆಚೆ. ಅಲ್ಲಿಂದ ಬರ್ತಾ ಆನ್ ದ ವೇ ವಿ ವೆಂಟ್ ಟು ಪ್ಯಾಲೇಸ್, ಆ್ಯಂಡ್ ಅದಾದಮೇಲೆ ಸಂಜೆ ಆಫ್ಟರ್ ಸಮ್ ರೆಸ್ಟ್ ಸಂಜೆ ವಿ ವೆಂಟ್ ಟು ಚಿತ್ರಕಲಾ ಪರಿಷತ್. ಅಲ್ಲಿ ಇದು ಪೇಂಟಿಂಗ್ಸ್ ಎಲ್ಲ ಇತ್ತು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಡೇ 3 ಆಫ್ ವ್ಲಾಗ್. ಸೊ ಇವತ್ತು ವಿ ಆರ್ ಶೂಟಿಂಗ್ 3 ಕಾಂಟೆಂಟ್ಸ್. 3 ವೀಡಿಯೋಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಒನ್ ಇಸ್ ಗೋಯಿಂಗ್ ಟು ಬಿ ಎವ್ರಿ ಡೇ ಮೇಕಪ್ ಲುಕ್ ವಿತ್ ವೆರಿ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅಂತ. ಒನ್ ಮೋರ್ ಇಸ್ ಮೈ ಬಿಂದಿ ಕಲೆಕ್ಷನ್ಸ್. ಅದೆಷ್ಟು ಜನ ಕೇಳಿದಿರೋ ನಾನು ಎಲ್ಲಿಂದ ಬಿಂದೀಸ್ ತೊಗೊತೀನಿ ಅಂತ. ಸೊ ಅದರದ್ದು ಒಂದು ಶಾರ್ಟ್ಸ್ ಮಾಡೋಣ ಅಂತ, ಶಾರ್ಟ್ಸ್ ಆರ್ ರೀಲ್ಸ್. ಅದು ಬಿಟ್ಟರೆ ವಿವ್ ಗಾಟ್ ಸಮ್ ಬ್ಯೂಟಿಫುಲ್ ಫೋನ್ ಕೇಸಸ್, ಆಯಿತಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. 200 ರೂಪಾಯಿ ಅಷ್ಟೇ, 250 ಇಶ್ ಈ ಥರದ್ದು ಫೋನ್ ಕೇಸಸ್ ತೊಗೊಂಡಿದ್ದೀನಿ. ಸೊ ಐ ಆಮ್ ಗೋನ್ ಟು ಶೋ ಯು ಫ್ರಮ್ ವೇರ್ ಐ ಗಾಟ್ ದೀಸ್ ಫೋನ್ ಕೇಸಸ್ ಅಂತ. ಅದರದ್ದು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಇವತ್ತು. ಐ ಡೋಂಟ್ ನೋ, ಲೈಕ್ ಫ್ರಮ್ 2-3 ಡೇಸ್ ಸಿನ್ಸ್ ಐ ಆಮ್ ನಾಟ್ ಫೀಲಿಂಗ್ ವೆಲ್. ನೆನ್ನೆನೂ ಐ ವಾಸ್ ಫೀಲಿಂಗ್ ಅ ಲಿಟಲ್ ಫೀವರಿಶ್, ಬಟ್ ಐ ಆಮ್ ಅ ಲಿಟಲ್ ಓಕೆ ರೈಟ್ ನೌ. ಆ್ಯಂಡ್ ಐ ವಿಲ್ ಕೀಪ್ ಯು ಗೈಸ್ ಥ್ರೂ. ಆ್ಯಂಡ್ ಸುಮಾರು ಜನ ನನ್ನ ಲೈವಲ್ಲಿ ಕೇಳ್ತಿದ್ರಿ ವಿಚ್ ಮೈಕ್ ಐ ಯೂಸ್ ಅಂತ. ಇಟ್ ಇಸ್ ಕಾಲ್ಡ್ ದ ಹೋಲಿ ಲ್ಯಾಂಡ್ ಅಂತ. ಓಕೆ, ಸೊ ಯುಲ್ ಗೆಟ್ ಇಟ್ ಆನ್ ಅಮೆಝಾನ್. ಆದರೆ ಆಫರ್ಸ್ ಇರೋವಾಗ ತಗೊಳ್ಳಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ನಾನು ಆಫರ್ ಇದ್ದಾಗ ತೊಗೊಂಡೆ ಫಾರ್ ಅರೌಂಡ್ 12,000 rupees. ಇಟ್ ಕಮ್ಸ್ ಇನ್ ಅ ಕೇಸ್ ಲೈಕ್ ದಿಸ್. ಸೊ ಇಫ್ ಯು ಆರ್ ಇನ್ ಟು ಕಾಂಟೆಂಟ್ ಕ್ರಿಯೇಷನ್, ಐ ಥಿಂಕ್ ಇಟ್ ಈಸ್ ಅ ನೈಸ್ ಥಿಂಗ್ ಟು ಗೋ ಫಾರ್ ದಿಸ್ ಬ್ರ್ಯಾಂಡ್. ಯಾಕಂದರೆ ಇದು ಹಿಂಗೆ ಚಿಕ್ಕದಾಗಿರುತ್ತೆ, ವೆರಿ ನೈಸ್ ಇಟ್ ಈಸ್. ಆ್ಯಂಡ್ ಆಲ್ಸೋ ದ ಕ್ವಾಲಿಟಿ ಇಸ್ ಟೂ ಗುಡ್. ಯು ಗೈಸ್ ನೋ ಮೈ ವಿಡಿಯೋ ಕ್ವಾಲಿಟಿ ಅಲ್ಲ, ತುಂಬ ಚೆಂದ ಇರುತ್ತೆ. ಯಾ, ಐ ವಿಲ್ ಕೀಪ್ ಯು ಗೈಸ್ ಥ್ರೂ. ಸೊ ಇವತ್ತು ಫುಲ್ ಶೂಟ್ನ ನೀವು ನನ್ನ ಜೊತೆ ಸೇರ್ಕೊಂಡು ನೋಡ್ಬೋದು ನಾನು ಹೆಂಗೆ ಶೂಟ್ ಮಾಡ್ತೀನಿ ಅಂತ. ಓಕೆ, ಸಿ ಯು ಲೇಟರ್, ಬಾಯ್. ಲಾಸ್ಟ್ ಟೈಮು ನಾನು ನಿಮಗೆ ತೋರಿಸಿದ್ದೆ, ಲೈಕ್ 2 days ಬ್ಯಾಕ್ ವಿ ಹಡ್ ಗಿವನ್ ದಿಸ್ ಬ್ಲೌಸ್ ಫಾರ್ ಸ್ಟಿಚಿಂಗ್ ಅಂತ. ಸೊ ಸ್ಟಿಚಿಂಗ್ ಎಲ್ಲ ಆಗಿ ಬಂದಿದೆ. ಆ್ಯಂಡ್ ನಾನು ಇದಕ್ಕೆ ಕಂಪ್ಲೀಟ್ ಸ್ಟೋನ್ ವರ್ಕ್ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಅಮೇಝಿಂಗ್ ಇಟ್ ಲುಕ್ಸ್. ಆ್ಯಂಡ್ ಸ್ಟೋನ್ ವರ್ಕ್ ಮಾಡೋದಕ್ಕೆ ಐ ಯೂಸ್ ದ ಟ್ಯಾಂಜೋರ್ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಅದಕ್ಕೆ 3D ಲೈನಿಂಗ್ ಎಲ್ಲ ಕೊಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಥಾಟ್ ಇದನ್ನು ಬರೀ ಮುಹೂರ್ತಮಾಗಿ ಉಟ್ಕೋಬೋದು ಅಂತ, ಬಟ್ ನಾಟ್ ರಿಯಲಿ. ಯು ಕ್ಯಾನ್ ಆಲ್ಸೋ ವೇರ್ ಇಟ್ ಫಾರ್ ರಿಸೆಪ್ಷನ್ ಬಿಕಾಸ್ ಸ್ಟೋನ್ ವರ್ಕ್ ಎಲ್ಲ ಇರೋದ್ರಿಂದ ತುಂಬ ಚೆಂದ ಕಾಣಿಸ್ತಿದೆ. I will wear and show you guys how it looks. So one best part about this eyeliner is I love how precise the brush is. ಹಿಂಗೆ ಮಾತಾಡ್ಕೊಂಡು ವಿಡಿಯೋ ಮಾಡೋದು. ಆ್ಯಂಡ್ ಮೋಸ್ಟ್ ಆಫ್ ಯು ಥಿಂಕ್ ನಾನು ಫ್ಯಾನ್ಸಿ ಬ್ಯಾಕ್ ಡ್ರಾಪ್ಸ್ ಹಾಕೊಂಡಿರ್ತೀನಿ, ಏನೇನೋ ಲೈಟ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿರ್ತೀನಿ ಅಂತ. ಏನಲ್ಲ, ಒಂದು ಬಟ್ಟೆ ಒಳ್ಳೆದಾಗ ಸ್ಟ್ಯಾಂಡ್ ಮೇಲೆ ಒಂದು ಬಟ್ಟೆ ಹಾಕಿರ್ತೀನಿ. ಆ್ಯಂಡ್ ದಟ್ಸ್ ದ ಬ್ಯಾಕ್ ಡ್ರಾಪ್. ವಿ ಕ್ಯಾನ್ ಕೀಪ್ ಚೇಂಜಿಂಗ್ ದ ಕಲರ್, ವಿ ಕ್ಯಾನ್ ಕೀಪ್ ಚೇಂಜಿಂಗ್ ವಾಟ್ ಎವರ್ ವಿ ವಾಂಟ್. ಆ್ಯಂಡ್ ಇಲ್ಲೊಂದು ಕ್ಯಾಮ್ರಾ ಇರುತ್ತೆ. ಆಲ್ ಮೈ ಪ್ರಾಡಕ್ಟ್ಸ್ ವಿಲ್ ಬಿ ರೈಟ್ ಹಿಯರ್. ಐ ಆಲ್ವೇಸ್ ಡೂ ಸಿಟ್ ಡೌನ್ ವೀಡಿಯೋಸ್. ಆ್ಯಂಡ್ ಅದನ್ನು ಬಿಟ್ಟು ಲೈಟ್ಸ್, ಐ ಡೋಂಟ್ ಯೂಸ್ ಎನಿ ಫ್ಯಾನ್ಸಿ ಲೈಟ್ಸ್. ಇಟ್ಸ್ ಜಸ್ಟ್ ಮೈ ಸ್ಟುಡಿಯೋ ಲೈಟ್ಸ್ ಆನ್ ಟಾಪ್ ಅಷ್ಟೇ. ಎಲ್ಲ LED ಲೈಟ್ಸ್ ಅಷ್ಟೇ, ಇನ್ನು ಯಾವ ಲೈಟು ನಾನು ಯೂಸ್ ಮಾಡಲ್ಲ. ಸಮ್ಟೈಮ್ಸ್ ಐ ಡೂ ಯೂಸ್ ಯೆಲ್ಲೋ ಲೈಟ್, ಬಟ್ ಇವತ್ತು ಹಾಕಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಅಕ್ಕ, ಸೆಟ್ಟಿಂಗ್ ಸ್ಪ್ರೇ ಮತ್ತು ಫಿಕ್ಸಿಂಗ್ ಸ್ಪ್ರೇಗೆ ಏನು ಡಿಫ್ರೆನ್ಸ್ ಅಕ್ಕ? ಓಕೆ, ಸೊ ಸೆಟ್ಟಿಂಗ್ ಸ್ಪ್ರೇ ಬೇಸಿಕಲಿ ಏನು ಅಂದರೆ, ನಾವು ಮೇಕಪ್ ಮಾಡ್ತಾ ಇರೋವಾಗ ಡ್ರೈ ಸ್ಕಿನ್ಗೆ ಸ್ಪೆಷಲಿ ಯೂಸ್ ಮಾಡೋದು. ಮೇಕಪ್ ಮಾಡೋವಾಗ ಒಂದೊಂದು ಸತಿ ವಿ ಕ್ಯಾನ್ ನಾಟ್ ಬ್ಲೆಂಡ್ ಇಟ್. ಸೊ ಅಲ್ಲಿ ವಿ ಯೂಸ್ ಸುಮ್ಮನೆ ಸೆಟ್ಟಿಂಗ್ ಸ್ಪ್ರೇ ಮಾಡಿಬಿಟ್ಟು ದೇರ್ ವಿ ಯೂಸ್ ದ ಬ್ಲೆಂಡರ್ ಆ್ಯಂಡ್ ಬ್ಲೆಂಡ್ ಇಟ್, ಈಸಿ ಆಗುತ್ತೆ ಅಂತ. ಆ್ಯಂಡ್ ಫಿಕ್ಸಿಂಗ್ ಸ್ಪ್ರೇ ಇಸ್ ಸಮಥಿಂಗ್ ದಟ್ ಫಿಕ್ಸಸ್ ಯೋರ್ ಮೇಕಪ್ ಕಂಪ್ಲೀಟ್ಲಿ. ಒಂದು ಸತಿ ಫಿಕ್ಸಿಂಗ್ ಸ್ಪ್ರೇ ಹೊಡೆದ್ಬಿಟ್ರೆ ಯು ಕ್ಯಾನ್ ನಾಟ್ ಡೂ ಎನಿಥಿಂಗ್ ಆನ್ ಟಾಪ್ ಆಫ್ ದ್ಯಾಟ್ ಫಾರ್ ದ ಬೇಸ್. ಇಟ್ ಈಸ್ ಲೈಕ್ ಇನ್ ಇಟ್ಸ್ ನೇಮ್ ಫಿಕ್ಸ್ಡ್ ಅಂತ, ಇಟ್ ಇಸ್ ಫಿಕ್ಸ್ಡ್ ಅಷ್ಟೇ, ಈಸಿ ತುಂಬ. ಸೊ ಸಂಡೇ ಒಂದು ಮದುವೆ ಇದೆ. I was just trying ಹೆಂಗೆ ಕಾಣಿಸುತ್ತೆ ಇದು ಔಟ್ಫಿಟ್ಟು ಆ್ಯಂಡ್ ಎವ್ರಿಥಿಂಗ್. ಐ ವಾಸ್ ಜಸ್ಟ್ ಚೆಕಿಂಗ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್.
ಇಟ್ಸ್ ಅ ರಿಸೆಪ್ಷನ್ಗೆ ಹೋಗೋಣ ಅಂತ. ಆ್ಯಂಡ್ ದಿಸ್ ಇಸ್ ಹೌ ಬ್ಯೂಟಿಫುಲ್ ಮೈ ಬ್ಲೌಸ್ ಲುಕ್ಸ್. ಇಷ್ಟು ಚೆಂದ ಕಾಣಿಸ್ತಿದೆ. ಇಟ್ಸ್ ಸೋ ಡ್ಯಾಮ್ ಗುಡ್ ಗೈಸ್. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಮ್ಮ ರಿಲೇಟಿವ್ದೇ ವೆಡ್ಡಿಂಗ್, ಸೊ ಈಸ್ ಮೈ ಕಝನ್. ಈಸ್ ಮೈ ಕಝನ್. ಸೊ ಚಂದ ಕಾಣಿಸ್ತಾ ಇದೆ ಅಲ್ವಾ? ನಿಮಗೆ ಕೇಳ್ತಾ ಇರೋದು. ಇದು ಒಳ್ಳೆ ಸೆಥೋಸ್ಕೋಪ್ ಇದ್ದಂಗಿದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಫ್ಯಾನ್ಸಿ ಇಟ್ ಲುಕ್ಸ್. ಫಾರ್ ರಿಸೆಪ್ಷನ್ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಐ ಆಮ್ ಪ್ಲ್ಯಾನಿಂಗ್ ನಾನು ಮೆಸ್ಸಿ ಬ್ರೇಡ್ ಮಾಡಿಕೊಂಡು ಹಿಂಗೆ ಒಂದು ಕಡೆ ಹಾಕ್ಕೊತೀನಿ, ಸೊ ದ್ಯಾಟ್ ಐ ಕ್ಯಾನ್ ಫ್ಲಾಂಟ್ ಆ್ಯಂಡ್ ಶೋ ಆಫ್ ಮೈ ಬ್ಲೌಸ್ ಅಂತ. ಅಷ್ಟೇ. ಇದಾದಮೇಲೆ ನಮ್ಮದು ಕಾರ್ಯಕ್ರಮಗಳೆಲ್ಲ ಮುಗ್ದಿದೆ. ಇವಾಗ ಇವಳು ಕೂತ್ಕೊಂಡು ಎಡಿಟ್ ಮಾಡ್ತಾಳೆ, ನಾನು ಕೂತ್ಕೊಂಡು ಬೇರೆ ಏನಾದರೂ ಹ್ಯಾವ್ ಟು ಫಿಗರ್ ಔಟ್ ವಾಟ್ ಟು ಡೂ ನೆಕ್ಸ್ಟ್. ಆ್ಯಂಡ್ ಐ ವಿಲ್ ಕ್ಯಾಚ್ ಯು ಗೈಸ್ ಲೇಟರ್, ಮೇ ಬಿ ಆಫ್ಟರ್ ಲಂಚ್ ಆರ್ ಡ್ಯೂರಿಂಗ್ ಲಂಚ್. ವಿ ಹ್ಯಾಡ್ ಸಮ್ ಫ್ಯಾಬ್ರಿಕ್ಸ್ ಕಟ್ಟಿಂಗ್ ಇವತ್ತು. ಈ ಫ್ಯಾಬ್ರಿಕ್ ಗೋಲ್ಡನ್ ಟಿಶ್ಯೂ ಫ್ಯಾಬ್ರಿಕ್ ವಿತ್ ದಿಸ್ ಬ್ಯೂಟಿಫುಲ್ ಡಿಸೈನ್ ಸುಮಾರು ಜನ ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಫೈನಲಿ ಒಂದಷ್ಟು ಸೇಲ್ ಆದಮೇಲೆ ವಿ ರೀಸ್ಟಾಕ್ ವೆರಿ ಲಿಮಿಟೆಡ್ ಸ್ಟಾಕ್ಸ್. ಸೊ ಇದನ್ನ ಇವತ್ತು ಕಟ್ ಮಾಡಿ ನಿಮಗೆಲ್ಲ ಕಳಿಸ್ತಾ ಇದ್ದೀವಿ. ಇದು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಬ್ರಿಕ್. ದಿಸ್ ಇಸ್ ದೊಡ್ಡ ಪನ್ನ, 60 ಪನ್ನ ಇದೆ ಇದು. ಆ್ಯಂಡ್ ಆರಾಮಾಗಿ ಫುಲ್ ಸ್ಲೀವ್ಸ್ ಬರುತ್ತೆ. ಆ್ಯಂಡ್ ಇಟ್ ಲುಕ್ ಸೋ ಪ್ರಿಟಿ ಗೈಸ್, ಸೋ ಪ್ರಿಟಿ. ಫ್ಯಾಬ್ರಿಕ್ ಕಟಿಂಗ್ ಎಲ್ಲ ಆಯಿತು. ನಾನು ಐ ಜಸ್ಟ್ ಹ್ಯಾವ್ ಟು ರಿಮೂವ್ ದಿಸ್ ಮೇಕಪ್. ನನಗೆ ಮೇಕಪ್ ಜೊತೆ ಇರೋದು ಒಂದು ದೊಡ್ಡ ಇರಿಟೇಷನ್ ಆಗಿಬಿಡುತ್ತೆ. ಬಿಕಾಸ್ ದಿನಾ ಮೇಕಪ್ ಮಾಡ್ತೀವಿ ಅಲ್ಲ, ಐ ಡೋಂಟ್ ವಾಂಟ್ ಎನಿಥಿಂಗ್ ಆನ್ ಮೈ ಸ್ಕಿನ್ ಅಂತ ಅನಿಸುತ್ತೆ ನನಗೆ. ಮೇಕಪ್ ತೆಗಿಯೋವರೆಗೂ ಒಂಥರ ಇರಿಟೇಷನ್. ಸೊ ಐ ಆಮ್ ಯೂಸಿಂಗ್ ದಿಸ್ ಡಾಟ್ ಇನ್ ಕೀ ಕ್ಲೆನ್ಸಿಂಗ್ ಬಾಮ್. ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ನಾನು ಪ್ರತಿ ವಿಡಿಯೋಲಿ ಹೇಳ್ತೀನಿ, ಪ್ಲೀಸ್ ಡು ನಾಟ್ ಯೂಸ್ ಮೈಸೆಲರ್ ವಾಟರ್ಸ್ ಅಥವಾ ಕೋಕೋನಟ್ ಆಯಿಲ್ ಹಾಕಿ ತೆಗಿಯೋಣ ಅಂತ ದಯವಿಟ್ಟು ತೆಗಿಬೇಡಿ. ಬಿಕಾಸ್ ದ್ಯಾಟ್ಸ್ ಗೋಟ್ ಟು ಕ್ಲಾಗ್ ಪೋರ್ಸ್. ಆ್ಯಂಡ್ ಒಂದಷ್ಟು ಜನ ನನ್ನ ಕೇಳ್ತಿದ್ರಿ, ಕ್ಯಾನ್ ವಿ ಯೂಸ್ ಬಾಡಿ ಲೋಷನ್ ಟು ರಿಮೂವ್ ಮೇಕಪ್ ಅಂತ. ಪ್ಲೀಸ್ ಡೋಂಟ್ ಡೂ ಆಲ್ ದಿಸ್. ತುಂಬ ಹಾರ್ಮ್ಫುಲ್ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ಸ್ಟೆಡ್ ಜಸ್ಟ್ ಬೈ ಒನ್ ಕ್ಲೆನ್ಸಿಂಗ್ ಬಾಮ್. ನೀವಂತೂ ದಿನ ಮೇಕಪ್ ಮಾಡಿ ತೆಗೆಯೋದಿಲ್ಲ. ಸೊ ಐ ಥಿಂಕ್ ಇದು ಅಟ್ಲೀಸ್ಟ್ ನಿಮಗೆ ಒಂದು, ನನಗೇನೆ ದಿನ ಮೇಕಪ್ ಮಾಡೋಳಿಗೇನೆ ಆಲ್ಮೋಸ್ಟ್ ಒಂದು 6 monthsವರೆಗೂ ಬಂದಿದೆ ಇದು. ಐ ಥಿಂಕ್ ಐ ಗಾಟ್ ದಿಸ್ ಇನ್ ಏಪ್ರಿಲ್, ಇಫ್ ಐ ಆಮ್ ನಾಟ್ ರಾಂಗ್. ಏಪ್ರಿಲ್ ಆರ್ ಮೇ ಇವಾಗವರೆಗೂ ಬಂದಿದೆ. ಸೊ ಆಲ್ಮೋಸ್ಟ್ 6 months ಆರಾಮಾಗಿ ಬರುತ್ತೆ ನನಗೇನೆ. ಸೊ ನಿಮಗೆ ಐ ಥಿಂಕ್ ಮೋರ್ ದೆನ್ 1 year ಇಟ್ ಶುಡ್ ಲಾಸ್ಟ್, ಆಯಿತಾ? ಆ್ಯಂಡ್ ತುಂಬ ಲೆಸ್ ಕ್ವಾಂಟಿಟಿ ಈಸ್ ಇನಫ್ ಟು ರಿಮೂವ್ ದ ಮೇಕಪ್. And to remove your makeup after cleansing, I know I look funny now, but it's okay. ಆಯಿತಾ? ಇದಾದಮೇಲೆ ಮೇಕಪ್ ತೆಗಿಯೋದಕ್ಕೆ ಯು ವಿಲ್ ಯೂಸ್ ದಿಸ್ ಕಾಟನ್ ಪ್ಯಾಡ್, ಆಯಿತಾ? ಇದು ಡ್ಯಾಂಪ್ ಮಾಡಿರಬೇಕು. ನಾನು ಡ್ಯಾಂಪ್ ಮಾಡಿಲ್ಲ, ಇವಾಗ ಡ್ಯಾಂಪ್ ಮಾಡ್ಕೊಂಬರ್ತೀನಿ. ಡ್ಯಾಂಪ್ ಮಾಡ್ಕೊಂಬಂದಿದ್ದೀನಿ. ನೀವು ಜಸ್ಟ್ ಹ್ಯಾವ್ ಟು ರಿಮೂವ್ ಆಫ್ ಯೋರ್ ಮೇಕಪ್ ಲೈಕ್ ದಿಸ್. ಆ್ಯಂಡ್ ಹಿಂಗೆ ಮಾಡೋದ್ರಿಂದ ಯೋರ್ ಟಾಪ್ ಲೇಯರ್ ಆಫ್ ದ ಸ್ಕಿನ್, ನಿಮಿಷ ಇದನ್ನು ತೆಗೆದುಬಿಡೋಣ, top layer of the skin is not going to be disturbed and adu harm agala. So it is going to be very neat. All right, so idu tegad mele you will wash this and dry it and keep it, aita? Idad mele I'm going to use the clay AHA BHA scrub. ಇದನ್ನು ನಾನು ಸುಮಾರು ಹೇಳಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ that it is one of the best scrubs ever ಅಂತ. ಆ್ಯಂಡ್ ದಿಸ್ ಇಸ್ ಫಾರ್ ಎವ್ರಿ ಡೇ ಯೂಸ್. ನಾನು ಐ ಥಿಂಕ್ ಸೆಂಟ್ರಲಿ ಒಂದು 2-3 ದಿನ ಮಿಸ್ ಮಾಡಿದೆ ಅನಿಸುತ್ತೆ. ಅದು ಬಿಟ್ಟರೆ ಐ ಡೆಂಟ್ ಮಿಸ್ ಇಟ್. ವೆನ್ ಎವರ್ ಐ ಡೂ ಮೇಕಪ್ ಐ ಮೇಕ್ ಶೂರ್ ಐ ಯೂಸ್ ದಿಸ್. ಸೊ ಇದರಿಂದ ಡಾರ್ಕ್ ಸ್ಪಾಟ್ಸ್ ಆಗಲಿ, ವೈಟ್ ಹೆಡ್ಸ್ ಆಗಲಿ, ಆ್ಯಂಡ್ ಯೋರ್ ಡೆಡ್ ಸ್ಕಿನ್ ಗೈಸ್ ಹೆಂಗೆ ಬರುತ್ತೆ ಅಂದರೆ, ಇದರಲ್ಲಿ ಸ್ಕ್ರಬ್ ಥರ ಏನೂ ಪಾರ್ಟಿಕಲ್ಸ್ ಇಲ್ಲ. ಬಟ್ ವೆನ್ ಯು ಕೀಪ್ ಡೂಯಿಂಗ್ ದಿಸ್ ಎಲ್ಲ ವ್ಯಾಕ್ಸ್ ಥರ ನಿಮ್ಮ ಟಾಪ್ ಲೇಯರ್ ಆಫ್ ದ ಸ್ಕಿನ್, the gunk on your skin or maybe your dead skin will come off and ನಿಮ್ಮ pores ಎಲ್ಲ ಈಸಿಯಾಗಿ ಮಿನಿಮೈಸ್ ಆಗುತ್ತೆ. ಸೊ ಐ ಜಸ್ಟ್ ವಾಂಟ್ ಯು ಗೈಸ್ ಟು ಗಿವ್ ಇಟ್ ಅ ಶಾಟ್. ಇದರದ್ದು ಲಿಂಕ್ ಬೇಕಿದ್ರೆ ಐ ವಿಲ್ ಟ್ರೈ ಟು ಪುಟ್ ಇಟ್ ಆನ್ ಮೈ ಡಿಸ್ಕ್ರಿಪ್ಷನ್ ಡೌನ್ ಬಿಲೋ. ಇದನ್ನು ಹಿಂಗೆ ಮಾಡಿದ್ಮೇಲೆ ಆ್ಯಂಡ್ ಎವ್ರಿ ಡೇ ಅಷ್ಟೇ ಅಮೌಂಟ್ ಆಫ್ ಡೆಡ್ ಸ್ಕಿನ್ ಬರಲ್ಲ, ಪ್ರತಿದಿನ ಕಮ್ಮಿ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಫಸ್ಟ್ ಡೇ ಮಾಡಿದಾಗಂತೂ ಸಿಕ್ಕಾಪಟ್ಟೆ ಬಂದಿತ್ತು ನನಗೆ. ಆ್ಯಂಡ್ ನೌ ಯು ಕ್ಯಾನ್ ಸಿ ಇಟ್ಸ್ ವೆರಿ ವೆರಿ ಲಿಟಲ್, ಲೈಕ್ ವೆರಿ ಲಿಟಲ್ ಹಿಯರ್ ಆ್ಯಂಡ್ ದೇರ್ ಅಷ್ಟೇ. Yeah, I'll go quickly wash my face and get back. So for the toner, ನಾನು Foxtail toner use ಮಾಡ್ತಿದ್ದೀನಿ. So for the serum, I'll be using Hyphen ಅವ್ರದ್ದು depigmentation serum. So any pigmentations or anything that you have will get vanished. This is in some light golden shade. It's nice on the skin. Okay.
ಫಾಕ್ಸ್ಟೇಲ್ ಅವ್ರದ್ದು ಮಾಯಿಶ್ಚರೈಸರ್. ಆ್ಯಂಡ್ ಲಾಸ್ಟ್ಲಿ ಸನ್ಸ್ಕ್ರೀನ್ ಹಚ್ಕೊತಿದ್ದೀನಿ. ದಿಸ್ ಇಸ್ ಅಗೇನ್ ಫ್ರಮ್ ಹೈಫಿನ್, ಬಟ್ ದಿಸ್ ಇಸ್ ಅ ಟಿಂಟೆಡ್ ಸನ್ಸ್ಕ್ರೀನ್ ಆ್ಯಂಡ್ ಐ ಲವ್ ಇಟ್. ಗೈಸ್ ತುಂಬ ಚೆನ್ನಾಗಿದೆ. ಇಫ್ ಯು ಮೇಂಟೈನ್ ಯುವರ್ ಸ್ಕಿನ್ ರಿಯಲಿ ವೆಲ್ ವಿದೌಟ್ ಎನಿ ಅಂಡರ್ ಐಸ್ ಲೈಕ್ ಡಾರ್ಕ್ನೆಸ್ ಆ್ಯಂಡ್ ಪಿಗ್ಮೆಂಟೇಷನ್, ಇಷ್ಟನ್ನು ಮಾತ್ರ ಹಚ್ಕೊಂಡು ಆಚೆ ಹೋಗ್ಬಿಟ್ಟು. This is some Just Herbs are the tinted lip balm types. ಇವಾಗ ಊಟದ ಸಮಯ. ಸೊ ಎಲ್ಲ ಆಯಿತು, ಕೆಲಸ ಎಲ್ಲ ಮುಗ್ದಾದ್ಮೇಲೆ ವಿ ಆಲ್ ಸ್ಯಾಟ್ ಟುಗೆದರ್, ವಿ ಹ್ಯಾಡ್ ಲಂಚ್. ಇದು ಐ ಡೋಂಟ್ ನೋ, ಇಟ್ ಟೇಕ್ಸ್ ಬ್ಯಾಕ್ ಟು ಮೈ ಕಾಲೇಜ್ ಡೇಸ್, ಸೊ ನಾಸ್ಟಾಲ್ಜಿಕ್ ಆ್ಯಂಡ್ ಸೊ ನೈಸ್. We always sit and eat like this every single day, and I do not have that, a boss and an employee kind of difference, never ever. So we all sit together, we eat happily. ಊಟದ ಮುಂದೆ ಎಂತ ಭೇದ ಭಾವ ಮಾಡೋದು ಅಲ್ವಾ. ಸೊ ಎವ್ರಿಥಿಂಗ್ ಇಸ್ ಫನ್, ಆ್ಯಂಡ್ ಆರ್ ಕಂಪ್ಲೀಟ್ ವರ್ಕ್ ಸ್ಪೇಸ್ ತುಂಬ ಜೋವಿಯಲ್ ಆಗಿರುತ್ತೆ, ತುಂಬ ಫನ್ ಆಗಿರುತ್ತೆ. ಸೊ ವಿ ಡಿಡ್ ಆರ್ ಲಂಚ್ ಟುಗೆದರ್. ಹೆಂಗಿದೆ? ಚೆನ್ನಾಗಿದೆ ಅನ್ನೋ ಕನ್ನಡದಲ್ಲಿ. ಆಯಿತು ಅಲ್ವಾ. ಆ್ಯಂಡ್ ಅ ಲಿಟಲ್ ಸ್ಮಾಲ್ ಬ್ರೇಕ್, ಡ್ರೈ ಫ್ರೂಟ್ಸ್, ಡ್ರೈ ನಟ್ಸ್ ಬ್ರೇಕ್ ಇದೆ. ಸೊ ವಿ ಜಸ್ಟ್ ಕೇಮ್ ಅಪ್ ಒಂಚೂರು ಟೆರೆಸ್ಗೆ ಹೋಗೋಣ ಟು ಕಾಮ್ ಅವರ್ ಸೆಲ್ಫ್ ಡೌನ್ ಅಂತ, ಬಟ್ ವಿ ಅಟೆಂಡೆಡ್ ಒನ್ ಆಫ್ ದ ವರ್ಸ್ಟ್ ಕ್ಲೈಂಟ್ ಎವರ್. ಸೊ ವಾಟ್ ಹ್ಯಾಪನ್ಸ್ ಇಸ್, ಇವಾಗ ನಾವು ಪಾರ್ಸಲ್ಸ್ ಏನು ಕಳಿಸ್ತೀವಿ ಅಲ್ಲ, ಸೊ ಇಟ್ ಈಸ್ ನಾಟ್ ಎನ್ ಆರ್ ರೆಸ್ಪಾನ್ಸಿಬಿಲಿಟಿ ಅಂದರೆ, ಬಟ್ ವಿ ಟ್ರೈ ಆರ್ ಲೆವೆಲ್ ಬೆಸ್ಟ್ ಅದು ರೀಚ್ ಆಗೋದಕ್ಕೆ. ಅದು ನಮ್ಮ ಕೈಯಿಂದ ಡೆಲಿವರಿ ಅವ್ರಿಗೆ ಹೋಗುತ್ತೆ. ಡೆಲಿವರಿ ಅವರು ನಿಮಗೆ ಗೊತ್ತು, ಅವರಂತೂ ದೇ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದ ಪ್ರಾಡಕ್ಟ್. ನಾವಂತೂ ಇಲ್ಲಿ ಮಗು ಥರ ನೋಡಿ ಪ್ಯಾಕ್ ಮಾಡಿ ಗಿಫ್ಟ್ ಎಲ್ಲ ಹಾಕಿ ಕಳಿಸಿರ್ತೀವಿ, ಬಟ್ ಒನ್ಸ್ ಇಟ್ ರೀಚಸ್ ದೆಮ್ ಅಲ್ಲ, ಅವರು ಹೆಸ್ದಾಡ್ತಾರೆ, ದೇ ಜಸ್ಟ್ ಥ್ರೋ ದ ಪಾರ್ಸಲ್ಸ್. ಅವ್ರಿಗೆ ಹೆಂಗಿಷ್ಟನೋ ಹಂಗೆ ಅವ್ರು ಮಾಡ್ತಾರೆ. ವಿ ಕೆನಾಟ್ ಕೀಪ್ ಮಾನಿಟ್ರಿಂಗ್ ದೆಮ್ ಅಲ್ಲೂ ಹೋಗಿ. ಸೊ ಒನ್ಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್, ಒನ್ ಪಾರ್ಸೆಲು ಫಾರ್ ಒನ್ ಕಸ್ಟಮರ್ ಒಂದು ಸತಿ ಕಳಿಸಿದ್ದೀವಿ, ಓಕೆ, ಆ್ಯಂಡ್ ಶಿ ಡಿಡ್ಂಟ್ ಪಿಕ್ ದ ಕಾಲ್, ಅದು ವಾಪಸ್ ಬಂದಿದೆ. ಮತ್ತೆ ಇನ್ನೊಂದು ಸತಿ ಕಳಿಸಿದ್ವಿ, ಮತ್ತೆ ಶಿ ಡಿಡ್ಂಟ್ ರೆಸ್ಪಾಂಡ್ ಟು ದ ಕಾಲ್ಸ್ ಅಂತ ಅದು ವಾಪಸ್ ಬಂದಿದೆ. ಸೊ ಹಿಯರ್ ಇನ್ ದಿಸ್ ಪ್ರಾಸೆಸ್ ವಿವ್ ಆಲ್ರೆಡಿ ಲಾಸ್ಟ್ ಡೆಲಿವರಿ ಚಾರ್ಜಸ್ ಅಲ್ವಾ, ವಾಟ್ ಎವರ್ ವಿ ಕಲೆಕ್ಟ್ ಫ್ರಮ್ ಅ ಕಸ್ಟಮರ್. ಆ್ಯಂಡ್ ದೆನ್ ವಿ ಡಿಸೈಡೆಡ್ ಟು ಕಾಲ್ ಹರ್ ಆ್ಯಂಡ್ ಇನ್ಫಾರ್ಮ್ ದಟ್ ಶಿ ಇಸ್ ನಾಟ್ ಪಿಕಿಂಗ್ ದ ಕಾಲ್ ಅಂತ. ಅವ್ರು ನಮ್ಮ ಕಾಲ್ನು ಒಂದು 2 ಸತಿ ಪಿಕ್ ಮಾಡಿರಲಿಲ್ಲ, ಆ್ಯಂಡ್ ಲೇಟರ್ ಆನ್ ವಾಟ್ಸ್ಆ್ಯಪ್ ಶಿ ಡಿಡ್ ಪಿಕ್ ದ ಕಾಲ್. ಆ್ಯಂಡ್ ದೆನ್ ವಿ ಟೋಲ್ಡ್ ಹರ್ ಯು ಕ್ಯಾನ್ ಗೆಟ್ ಇಟ್ ಪೋರ್ಟರ್ಡ್ ಅಂತ. ದೆನ್ ಶಿ ಟೋಲ್ಡ್, ಇಲ್ಲ ನಾನೇ ಬಂದು ತೊಗೊಳ್ತೀನಿ, ಪೋರ್ಟರಿಗೆ ನಾನು ದುಡ್ಡು ಕೊಡಬೇಕಾ ಅಂದರು. ವಿ ಟೋಲ್ಡ್ ಎಸ್ ಅಫ್ ಕೋರ್ಸ್, ಬಿಕಾಸ್ ನಾವು ಆಲ್ರೆಡಿ ಇಲ್ಲಿ ಹಾಕಿರ್ತೀವಲ್ಲ. ಸೊ ವಿ ಟೋಲ್ಡ್ ಎಸ್, ಆ್ಯಂಡ್ ದೆನ್ ಶಿ ಡಿಸೈಡೆಡ್ ಟು ಕಮ್ ಆ್ಯಂಡ್ ಪಿಕ್ ಇಟ್ ಅಪ್. ಶಿ ಕೇಮ್, ಶಿ ಪಿಕ್ಡ್ ಅಪ್ ದ ಫ್ಯಾಬ್ರಿಕ್, ಆ್ಯಂಡ್ ದೆನ್ ಶಿ ಕಾಲ್ಡ್ ಓವರ್ ದ ಫೋನ್. ಆ್ಯಂಡ್ ಓ ಮೈ ಗಾಡ್, I don't know why people don't have that basic courtesy or being polite to another human, to talk politely. Nodi ma'am, hingingagide, hingingide, so I would request you to refund anta. If we can, we will definitely do it. If we can't, we will tell the reason, no idagalla anta. Onde samane she kept on shouting so loudly, and this really feels so inhuman and so disgusting to talk to somebody like this. ಒಂದು 100 ರೂಪಾಯಿ ಹಂಗಿಂಗಾದರೆ ಯಾರೂ ಶ್ರೀಮಂತರ ಆಗಿಬಿಡಲ್ಲ, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ವೇ ಯು ಟಾಕ್. ಈವನ್ ದೋ ಇಫ್ ಶಿ ವುಡ್ ಹ್ಯಾವ್ ಬೀನ್ ವೆರಿ ಸ್ವೀಟ್ ಟು ಅಸ್, ನಾವು ಕೊಡದೇ ಇದ್ದಿದ್ರೂ ಮೇ ಬಿ ಐ ವುಡ್ ಹ್ಯಾವ್ ಡಿಸೈಡೆಡ್ ಆ್ಯಂಡ್ ಜಸ್ಟ್ ರೀಫಂಡೆಡ್ ಇಟ್. ಆ್ಯಂಡ್ ದಿಸ್ ಇಸ್ ಅ ವರ್ಸ್ ಬಿಹೇವಿಯರ್ ಆಫ್ ಪೀಪಲ್, ಐ ವುಡ್ ಟೆಲ್. ಆ್ಯಂಡ್ ಇಫ್ ಯು ಆರ್ ಇನ್ ದಿಸ್ ಪ್ಲೇಸ್, ಪ್ಲೀಸ್ ಬಿ ಪೊಲೈಟ್ ಟು ಸಂಬಡಿ, ಇಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್. ಆಲ್ ರೈಟ್ ಗೈಸ್, ಸೊ ವಿ ಆರ್ ಡನ್ ಫಾರ್ ದ ಡೇ. ಪ್ಯಾಕಿಂಗ್ ಬ್ಯಾಕ್, ಗೆಟಿಂಗ್ ಬ್ಯಾಕ್ ಹೋಮ್. ಮನೆಗೆ ಹೋಗಿ ಐ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಎಡಿಟಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ ಟು ಡೂ. ಐ ವಿಲ್ ಟ್ರೈ ಟು ಫಿಗರ್ ದ್ಯಾಟ್ ಔಟ್. ಆ್ಯಂಡ್ ಅಷ್ಟೇ ಅನಿಸುತ್ತೆ ಇವತ್ತಿಗೆ. ಸೊ ಸಿ ಯು ಗೈಸ್ ನೆಕ್ಸ್ಟ್ ಟೈಮ್. ಬಾಯ್.